ಎಲ್ಲರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಓಕೆ, ಇವತ್ತು ನಾವು ಒಂದು ಸಿಹಿಯಾದ ಅಡುಗೆಯನ್ನು ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕಾಗಿ ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಗೋಧಿ ಹಿಟ್ಟಿಗೆ ಎಣ್ಣೆ ಹಾಕಿದ್ದೀವಿ. ಓಕೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ. ಓಕೆ, ಉಪ್ಪು ಎಷ್ಟು ಹಾಕಬೇಕ್ರಿ, ಎಷ್ಟು ಉಪ್ಪನ್ನು ಹಾಕಬೇಕಪ್ಪ ಅಂತಂದರೆ ನಾವು ಎಷ್ಟು ಚಪಾತಿ ಮಾಡಬೇಕಾದ್ರೆ ಎಷ್ಟು ಹಿಟ್ಟಿಗೆ ಉಪ್ಪನ್ನು ಹಾಕ್ತೀವ ಅದೇ ರೀತಿಯಾಗಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಉಪ್ಪನ್ನು ಅದಕ್ಕೆ ಸೇರಿಸ್ಬೇಕು. ನಾವು ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅದೇ ಕಡುಬು. ಹೌದಾ, ಕಡುಬಿನ ಏನೇನು ಹಾಕಬೇಕಪ್ಪ, ಕಡುಬು ಮಾಡಬೇಕಾದ್ರೆ ಕಡಲೆಬೇಳೆಯನ್ನು ಹಾಕಬೇಕು, ಅದಕ್ಕೆ ಬೆಲ್ಲವನ್ನು ಹಾಕಬೇಕು, ಗೋಧಿ ಹಿಟ್ಟು ಬೇಕು, ಕರೀಲಿಕ್ಕೆ ಎಣ್ಣೆ ಬೇಕು. ಇಷ್ಟೇ 4-5 ವಸ್ತುಗಳಲ್ಲಿ ನಾವೇನು ಮಾಡಬಹುದು, ಗರಿಯಾದ ಕಡುಬನ್ನು ಇಲ್ಲಿ ನಾವು ಮಾಡಬಹುದು. ಹೆಚ್ಚಾನೆಚ್ಚು ಎಲ್ಲರ ಮನೆಯಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಹೌದಾ, ಆದರೂ ಕೂಡ ನಾವು ಯಾವ ರೀತಿ ರುಚಿಯಾಗಿ ಕಡುಬನ್ನು ಮಾಡಬೇಕನ್ನೋದನ್ನು ಇಲ್ಲಿ ನೋಡೋಣ. ಓಕೆ, ಹಿಟ್ಟು ನಾದಬೇಕಾದ್ರೆ ಸರಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನು ನಾದಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಗಟ್ಟಿಯಾಗಿ ಹಿಟ್ಟನ್ನು ನಾದ್ತೀರೋ ಅಷ್ಟು ಚೆನ್ನಾಗಿ ಅದು ಬರುತ್ತೆ. ಹಿಟ್ಟನ್ನು ನಾದಿ ಹೆಚ್ಚಿನ ನೀರು ಬೇಕಾದರೆ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅದನ್ನು ಹಿಟ್ಟು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಅದನ್ನು ನಾದಬೇಕು ಅದನ್ನು ಹಿಟ್ಟನ್ನು. ಹೌದಾ, ಸೊ ನಿಮಗೆ ಹಿಟ್ಟು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ರಮಾಣವನ್ನು ಬರೆದಿರ್ತೀನಿ, ಅಲ್ಲಿ ನೀವು ನೋಡಬಹುದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು. ಓಕೆ, ಇನ್ನಷ್ಟು ನೀರು ಹಾಕಬೇಕಪ್ಪ ಅಂತಂದ್ರೆ ನೀರನ್ನು ಹಾಕಿ ಸರಿಯಾಗಿ ಗಟ್ಟಿಯಾಗಿ ಅದನ್ನು ನಾದ್ಕೋಬೇಕು. ಹೌದಾ, ಒಂದು ಸ್ವಲ್ಪ ಹಿಟ್ಟು ನಾದೋದ್ರಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಐತಿ, ಇದು. ಹೌದಾ, ಸೊ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು. ಹೌದಾ, ಸೊ ಹಿಟ್ಟು ನಾದಿ ಆದಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬೆಲ್ಲವನ್ನು ಕುಟ್ಟಿ ಹಿಟ್ಟನ್ನು ತೆಗೆದಿಡಬೇಕು. ಹೌದಾ, ಬೆಲ್ಲವನ್ನು ತೊಗೊಂಡು ಅದನ್ನು ಕುಟ್ಟಿ ಏನು ಮಾಡಬೇಕಪ್ಪ ಅಂತಂದರೆ ಬೇಳೆಯನ್ನು 3-4 ಸೀಟಿ ತೊಗೋಬೇಕು ಮೊದಲು. ಹೌದಾ, ಆ ಬೇಳೆಗೆ ಬೆಲ್ಲವನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಬೇಕು. ನೋಡಿ, ನಾನು ಕುಕ್ಕರಲ್ಲಿ 2-3 ಸೀಟಿಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆಯನ್ನು. ಸೊ ಆ ಕಡಲೆಬೇಳೆಗೆ ಬೆಲ್ಲವನ್ನು ಹಾಕಿದ್ದೀನಿ, ಅದನ್ನು ಕರಗಿಸಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಬೆಲ್ಲ ಕರಗ್ತಾ ಇದೆ. ಹೌದಾ, ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಚಪಾತಿ ನೀವು ಪುರೆ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ತಗೊಂಡು ಮಾಡ್ತೀರಾ, ಎಲೆಯನ್ನು ಮಾಡ್ತೀರಾ, ಅದೇ ರೀತಿಯಾಗಿ ಸಣ್ಣ ಸಣ್ಣ ಎಲೆಗಳನ್ನು ಮಾಡಿ ಅದಕ್ಕೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದನ್ನು ಕಡಲೆಬೇಳೆ ಮತ್ತು ಬೆಲ್ಲದ ಮಿಕ್ಸ್ಚರನ್ನು. ಆಮೇಲೆ ಅದನ್ನೇನು ಮಾಡಬೇಕು, ಸ್ವಲ್ಪವಾಗಿ ಅದಕ್ಕೆ ಹಾಕಿ ಅದನ್ನೇನು ಎಣ್ಣೆ ಹಚ್ಚಿ ಅದನ್ನು ಫೋಲ್ಡ್ ಮಾಡಬೇಕು. ಸೊ ಯಾವ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಇದೇ ರೀತಿಯಾಗಿ ನೀವು ಅದನ್ನು ಮಾಡಬೇಕು. ಹೌದಾ, ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದನ್ನು ಮಾಡಿದ್ದಾರೆ. ಹೌದಾ, ಸೊ ಈ ರೀತಿಯಾಗಿ ನೀವು ಮಾಡಿದ್ರಪ್ಪ ಅಂತಂದರೆ ಅದು ಸರಿಯಾಗಿ ಅದನ್ನು ಸೈಡ್ಗಳನ್ನು ಸರಿಯಾಗಿ ಒತ್ತಕಬೇಕು. ಹೌದಾ, ಸೊ ಇಲ್ಲಪ್ಪ ಅಂತಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದೇನಾಗ್ತದೆ, ಓಪನ್ ಆಗಿಬಿಡ್ತದೆ, ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡ್ತದೆ. ಹೌದಾ, ಸೊ ಈ ರೀತಿಯಾಗಿ ಆಮೇಲೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹೀಟ್ ಮಾಡ್ಕೊಂಡ್ಬಿಡು. ಹೌದಾ, ಅದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ ಕರೀಲಿಕ್ಕೆ ಹಾಕಿಬಿಡ್ಬೇಕು. ಕರೆದ ತಕ್ಷಣ ಈ ರೀತಿ ಅವು ಕಾಣ್ತವೆ. ಧನ್ಯವಾದಗಳು.